ಅಲ್ಲಿಯ ಪಟ್ಟವನ್ನೇರಿ ಅರಸನಾಗಿ ಪ್ರಜೆಗಳನ್ನು ಪಾಲಿಸು. ಮಾದ್ರಾಪುರವನ್ನು ಸೇರೋಣ. ಅಟ್ಟಕ್ಕೇರಿ ಮೆರೆಯುತ್ತಿದ್ದ ದುಷ್ಟ ರಕ್ಕಸರನ್ನು ಮೆಟ್ಟಿ ಅವರನ್ನು ಯಮಲೋಕಕ್ಕೆ ಎಟ್ಟಿ ಮಾತೆಯ ಆಸೆಯಂತೆ ಮಾದ್ರಾಪುರವನ್ನು ಬಂದು ಸೇರಿದೆವು. ತಾಯಿಯ ಆಶಯದಂತೆ ಈ ಮಾದ್ರಾಪುರದ ಪಟ್ಟವನ್ನೇರಿದೆ. ಪ್ರಜೆಗಳೆಲ್ಲರೂ ನನ್ನ ಆಡಳಿತದಲ್ಲಿ ಸಂತೋಷದಿಂದಿದ್ದಾರೆ ಎಂಬಲ್ಲಿಗೆ ಕೌಟುಂಬಿಕವಾಗಿಯೂ ರಾಜಕೀಯವಾಗಿಯೂ ಯಾವುದೇ ಸಮಸ್ಯೆ ಇಲ್ಲ. ಎಂದಿನಂತೆ ಇಂದು ಸಹ ಓಲಗವನ್ನಿತ್ತ ಸಮಯ. ವನಪಾಲಕನೊಬ್ಬ ಓಡೋಡಿ ಬಂದ. ಕಾಡಿನಲ್ಲಿ ದುಷ್ಟ ಮೃಗಗಳ ಹಾವಳಿ ಹೆಚ್ಚಾಗಿದೆ. ಬಂದು ಮೃಗಬೇಟೆಯನ್ನಾಡಿ ನಮ್ಮನ್ನು ರಕ್ಷಿಸಬೇಕೆಂದು ಬೇಡಿಕೊಂಡ. ಅವನಿಗೆ ಅಭಯವನ್ನಿತ್ತು ಕಳುಹಿಕೊಟ್ಟಿದ್ದೇನೆ. ಶಬರ ಪಡೆಗೆ ಆಜ್ಞೆಯನ್ನಿತ್ತಿದ್ದೇನೆ. ಎಲ್ಲವರು ಸಿದ್ಧರಾಗಿದ್ದಾರೆ. ಇನ್ನು ತಡ ಮಾಡುವುದಿಲ್ಲ. ವನದ ಕಡೆ ನಡೆಯುತ್ತೇನೆ. ಶಬರರೆಲ್ಲ ಆಯಾಸಗೊಂಡು ವಿಶ್ರಾಂತಿ ಬೇಕೆಂದು ಬೇಡಿಕೊಳ್ಳುತ್ತಿದ್ದಾರೆ. ಅವರಿಗೆ ಆ ಕಡೆ ವಿಶ್ರಾಂತಿ ಪಡೆಯಲು ಹೇಳಿದ್ದೇನೆ. ನಾನು ಈ ತಿಳಿ ನೀರಿನಲ್ಲಿ ಕೈಕಾಲು ಮುಖವನ್ನು ತೊಳೆದು ಆಯಾಸವನ್ನು ನೀಗಿಸಿಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ಪುತ್ರಿಯಾಗಿ ಚಿತ್ರ
ಶುಭವಾಗಲಿ. ಗೆಳತಿ, ಇದು ಗಂಧರ್ವ ಲೋಕ. ಇಲ್ಲಿಯ ಅಧಿಕಾರಿ ನಮ್ಮ ತಂದೆ ಮಹೋದರ. ಅವನ ಒಬ್ಬಳೇ ಮಗಳು ನಾನು, ಚಿತ್ರಾಕ್ಷಿ. ಒಬ್ಬಳೇ ಮಗಳೆಂದು ಮುದ್ದಿನಿಂದ ಸಾಕಿದರು. ತಿದ್ದುವಲ್ಲಿ ಯಾವ ಲೋಪದೋಷವನ್ನು ಮಾಡಲಿಲ್ಲ. ಯೋಗ್ಯ ಗುರುಗಳಲ್ಲಿ ಸಕಲ ವಿದ್ಯಾಭ್ಯಾಸವನ್ನು ಕಲಿತು ಅರಮನೆ ಸೇರಿ ಕೆಲ ಕಾಲವಾಯಿತು. ಗೆಳತಿ, ಈ ಲೋಕದಲ್ಲಿ ನೋಡಿದ್ದನ್ನೇ ನೋಡಿ ಮನಸ್ಸಿಗೆ ಯಾಕೋ ಬೇಸರವಾಗುತ್ತಿದೆ. ಹಾಗಾಗಿ ನಿತ್ಯ ನೂತನವಾದ ಲೋಕ ಭೂಲೋಕ. ಭೂಲೋಕದ ಉಪವನಕ್ಕೆ ಹೋಗಿ ವಿಹರಿಸಿ ಅಲ್ಲಿಯ ತಿಳಿಗೊಳದಲ್ಲಿ ಜಲಕ್ರೀಡೆಯನ್ನಾಡಬೇಕೆಂಬ ಆಸೆ ಆಗಿದೆ. ಹಾಗಾಗಿ ತಂದೆಯಲ್ಲಿ ಕಾಡಿ ಬೇಡಿ ಅಪ್ಪಣೆಯನ್ನು ಪಡೆದಿದ್ದೇನೆ. ತಡ ಮಾಡಿದರೆ ಹೊತ್ತು ಹೋದೀತು. ನೀವೆಲ್ಲ ಬರುತ್ತೀರಲ್ಲ? ಬರುತ್ತೇವೆ ಗೆಳತಿ. ಮಂದಗಮನೆಯರು ಚಂದದಿಂದ ನಡೆ ತಂದರು ಭವನಕ್ಕೆ ತೆಗೆದ ಗಿಡದ ಕದಿಬುದ ಮಂದಗಮನೆಯರು 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 ಚಂದದಿಂದ ಭವನಕ್ಕೆ ನಡೆ ತಂದರು ಭವನಕ್ಕೆ ನಡೆ ತಂದರು ಭವನಕ್ಕೆ ಚಂದಿರ ಮುಖಿಯರು ಚಂದಿರ ಮುಖಿಯರು ಸುಂದರ ಸಲಿಲದಿ ಇಂದು ನಮಿಸುವುದಕ್ಕೆ ಚಂದಿರ ಮುಖಿಯರು ಚಂದಿರ ಮುಖಿಯರು ಸುಂದರ ಸಲಿಲದಿ ಇಂದು ನಮಿಸುವುದಕ್ಕೆ ನಡೆ ತಂದರು ನಡೆ ತಂದರು ಭವನಕ್ಕೆ
ಬರುತ್ತಿದೆ ಮೇಲೆ ತೇಲಿ ಬರುತ್ತಿದೆ ಮೇಘಮಾಲೆ ಗಿರಿಯ ಮೇಲೆ ತೇಲಿ ಬರುತ್ತಿದೆ ಮುಗಿಲ ಕಂಡು ನವಿಲು ಮುಗಿಲ ಕಂಡು ನವಿಲು ಗರಿಯ ಬಿಚ್ಚಿ ಕುಣಿದಿದೆ 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 ಕೋಗಿಲೆಗಳು ಪಂಚಮದ ಇಂಚರದಿ ಹಾಡಿದೆ ಕೋಗಿಲೆಗಳು 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 ಪಂಚಮದ ಇಂಚರದಿ ಹಾಡಿದೆ ಇಂಚರದಿ ಹಾಡಿದೆ ಇಂಚರದಿ ಹಾಡಿದೆ ಕೋಗಿಲೆಗಳು 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 ಪಂಚಮದ ಇಂಚರದಿ ಹಾಡಿದೆ ಇಂಚರದಿ ಹಾಡಿದೆ
ಮನಕ್ಕೆ ಮುದವ ನೀಡಿದೆ
ಬಿಟ್ಟು ಮದುಮಗಳಂತೆ ಕಂಗೊಳಿಸುತ್ತಿದ್ದಾಳೆ. ಹೂಗಿಡಗಳೆಲ್ಲ ಹೂವಿನ ಭಾರದಿಂದ ನಮ್ಮನ್ನು ಇತ್ತ ಬಾ ಎಂದು ಕರೆದಂತೆ ಕಾಣುತ್ತಿದೆ. ಎಳೆಯ ಮಾವಿನ ಚಿಗುರನ್ನು ತಿಂದು ಕೋಗಿಲೆಗಳು ಹಾಡುತ್ತಿರುವುದನ್ನು ಕೇಳಿದೆಯಾ? ಹೌದು ಗೆಳತಿ, ಅಲ್ಲಿ ನೋಡು, ತಿಡಿಗೊಳದಲ್ಲಿ ಹಂಸಗಳು ಆಟ ಆಡುತ್ತಿರುವುದನ್ನು ನೋಡಿದೆಯಾ? ಗೆಳತಿ, ಅತ್ತ ನೋಡು, ಗರಿಬಿಚ್ಚಿ ಕುಣಿಯುತ್ತಿರುವ ನವಿಲನ್ನು. ಗೆಳತಿ, ಭೂಲೋಕದ ವನವನ್ನು ವಿಹರಿಸಿ ತಿಳಿಗೊಳದಲ್ಲಿ ಜಲಕ್ರೀಡೆಯನ್ನಾಡಿ ಮಡಿವಸನವನ್ನು ಹುಟ್ಟಿದ್ದಾಯಿತು. ಗೆಳತಿ, ಹೂ ಇರುವುದು ದೇವರಿಗೆ, ಹೌದು, ಬಿಟ್ಟರೆ ಹೆಣ್ಣು ಮಕ್ಕಳ ಮುಡಿಗಲ್ಲವೇ? ಹೌದು. ಹಾಗಾದರೆ ಒಂದೊಂದು ದಿಕ್ಕಿನಲ್ಲಿ ಹೂವನ್ನು ಕೊಯ್ಯುತ್ತಾ ಮುಂದಕ್ಕೆ ಸಾಗೋಣವೇ? ಬಾಯಾರಿಕೆಯನ್ನು ನೀಗಿಸಿದ್ದಾಯಿತು. ಆ ಮರದ ನೆರಳಿನಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯುತ್ತೇನೆ. ಇತರು ಧರಣಿ ಬನಿದ್ದೆಯೊಳಿರುತ್ತೀರ ಮತ್ತ ಕಾಜಿನಿಯರುತ್ತಲೇ. ಇತರು ಧರಣಿ ಬನಿದ್ದೆಯೊಳಿರುತ್ತೀರ ಮತ್ತ ಕಾಜಿನಿಯರುತ್ತಲೇ. ಪೃಥ್ವಿಯ ತೊಬಗ ನಿರೀಕ್ಷಿಸಿ ವೀಕ್ಷಿಸಿ ಪೃಥ್ವಿ ಪತಿಯ ಬಳಿ ಸಾರುತ್ತಲೇ. ಪೃಥ್ವಿಯ ತೊಬಗ ನಿರೀಕ್ಷಿಸಿ ವೀಕ್ಷಿಸಿ ಅಲ್ಲಿ ನೋಡೆ, ಬಿಳಿಕಾಗೆ. ಹೌದಾ? ಎಲ್ಲಿ? ಅಲ್ಲಿ ನೋಡು. ಎಲ್ಲಿದೆ? ಎಂತ ಸುಂದರವಾದ ಪುರುಷ, ತಿತ್ತಿ ತೀಡಿದ ಮೈಕಟ್ಟು. ಇವನನ್ನು ನೋಡಿದರೆ ಯಾವುದೋ ರಾಜಕುಮಾರನಂತೆ ಕಾಣುತ್ತಾನೆ. ಇರಲಿ, ಇವನನ್ನೇ ನೋಡುತ್ತಾ ಆ ಕಡೆ ಕುಳಿತುಕೊಳ್ಳುತ್ತೇನೆ. ಗೆಳತಿ, ಎಲ್ಲೇ ಬಿಳಿಕಾಗೆ? ಬಿಳಿಕಾಗೆ ಹಾರೋರಿಗಿರಬಹುದು. ಓಹೋ, ಇದಂತ ಹೂಗಳನ್ನು ಕಟ್ಟುತ್ತಾ ಈ ಕಡೆ ಕುಳಿತುಕೊಳ್ಳೋಣ. ಬನ್ನಿ. ಚಕಿತರಾಗೋತ ಪ್ರಿಯರೇರುತ್ತೀರೆ ವಿಕಸಿತದ ಸುತ ತಪ್ನದಂದದಿ.
ಸುಂದರವಾದ ಸ್ವಪ್ನವನ್ನು ಕಂಡೆ. ಸುಂದರವಾದ ತರುಣಿಯೊಬ್ಬಳು ಸಮೀಪದಲ್ಲೇ ವಿಹರಿಸಿದ ಅನುಭವ. ಥಟ್ಟನೆ ಎಚ್ಚರವಾಯಿತು. ಎದ್ದು 4 ದಿಕ್ಕುಗಳನ್ನು ನೋಡುತ್ತೇನೆ. ನಕ್ಷತ್ರಗಳ ಮಧ್ಯೆ ಶೋಭಿಸುವ ಚಂದ್ರನಂತೆ ಸಖಿಯರ ಮಧ್ಯೆ ತರುಣಿಯೊಬ್ಬಳು ಕುಳಿತಿದ್ದಾಳಲ್ಲ, ಯಾರಿರಬಹುದು? ಕೇಳಿ ನೋಡಿದರೆ ತರುಣಿ ಯಾರಿಗೆ ಮೋಹಿನಿ ರಂಬೆ
ಚಿನ್ನದ ಪುತ್ತಳಿಯ ಮೈಕಾಂತಿಯನ್ನು ಹೊಂದಿರುವ ಈ ತರುಣಿ ಯಾರಿರಬಹುದು? ರಂಬೆ, ಊರ್ವಶೆ, ಮೇನಕೆ, ತಿಲೋತ್ತಮೆಯರಲ್ಲಿ ಒಬ್ಬಳಿರಬಹುದೇ? ಅಲ್ಲ, ಅವರಲ್ಲ. ಹಾಗಾದರೆ ಮನ್ಮಥನ ರಾಣಿ ರತಿದೇವಿ ಇರಬಹುದೇ? ಇಲ್ಲ, ಅವಳು ಅಲ್ಲ. ಮನ್ಮಥನನ್ನು ಬಿಟ್ಟು ಅವಳೇಕೆ ಇಲ್ಲಿಗೆ ಬರುತ್ತಾಳೆ? ಹಾಗಾದರೆ ಉಮೆ, ರಮೆ, ವಾಣಿಯರಲ್ಲಿ ಒಬ್ಬಳಿರಬಹುದೇ? ಇಲ್ಲ, ಇರಲಿಕ್ಕಿಲ್ಲ. ಅವರೆಲ್ಲ ಇಲ್ಲಿಗೇಕೆ ಬರುತ್ತಾರೆ? ಹಾಗಾದರೆ ಇವಳು ಯಾರು? ಹೇಗೆ ತಿಳಿಯುವುದು? ಒಂದು ಕೆಲಸ ಮಾಡುತ್ತೇನೆ, ಅವಳನ್ನೇ ಹೋಗಿ ಕೇಳುತ್ತೇನೆ. ಚಿತ್ರಾಕ್ಷಿ, ಹೋಗೋಣ. ಭೂಮಿ ಬರಿ ಬರಿ ವಿರಗದುಳಿರುತ್ತಿರೆ ಕಾಮಿನಿ ಮಣಿಯರು ತಿಳಿಯುತ್ತಲೇ ತಾಮದವೀರೆ ಗತ್ಯದಿಂದಲೇ ಕಾಮಿನಿ ಮಣಿಯರು ಇಂದು ವದನೆಯರ ಗಂಧವ ಕಾಣದೆ ಜಿಂದುವ ಜಗದೀಶನ ಮುರುಗೆ ಒಂದು ಸವಿರಗತಿ ನಂದು ವಿಜೇಟಿತ ನಂದನ ಕೋಪನು ಕರಗಿ. ಸಖಿಯರಿಗೆ ಬೇರೆ ಕೆಲಸವಿಲ್ಲವೋ? ಇನ್ನೇನು ಹೋಗಿ ಮಾತನಾಡಬೇಕು ಎಂಬಷ್ಟರಲ್ಲಿ ಅದೃಶ್ಯರಾಗಿ ಹೋದಳು. ಇನ್ನು ಆಕೆಯ ಬಗ್ಗೆ ತಿಳಿಯಬೇಕೆಂದರೆ ಏನು ಮಾಡಲಿ? ಯಾರಲ್ಲಿ ಕೇಳಲಿ? ಹಾ, ಒಬ್ಬಳಿದ್ದಾಳೆ, ರಕ್ತಕೇಶಿ. ಕರೆದಾಗ ಬರುತ್ತೇನೆ ಎಂದು ಭಾಷೆ ಇಟ್ಟು ಹೋಗಿದ್ದಾಳೆ. ಅವಳನ್ನೇ ಕರೆಯುತ್ತೇನೆ. ರಕ್ತಕೇಶಿ, ಇತ್ತ ಬಾ. ವಂದಿಸಿಕೊಂಡೆ, ಅವಸರದಿಂದ ಕರೆಸಿಕೊಂಡೆ. ಆದರೆ ನಿನ್ನ ಮುಖವನ್ನು ನೋಡಿದಾಗ ಯಾವುದೋ ಚಿಂತೆಯಿಂದ ಬಳಲುತ್ತಿರುವ ಹಾಗೆ ಕಾಣುತ್ತದೆ. ಮುಚ್ಚುಮರೆ ಇಲ್ಲದೆ ನನ್ನಿಂದೇನಾಗಬೇಕೆಂದು ಹೇಳು. ರಕ್ತಕೇಶಿ, ಲಾಲಿಬುದುಗಳ ಬಾಲಕಿಯ ಮಮ ಬಹಳ ಚಿಂತೆಗಳ ಲಾಲಿಬುದುಗಳ ಬಾಲಕಿಯ ಮಮ ಬಹಳ ಚಿಂತೆಗಳ ಬಹಳ ಚಿಂತೆಗಳ ನಿನ್ನಳು ಕೇಳಲಂಜುವೆ ತಾಳಲಾರದ ಮೂಲಕ ತನಗಳ ನಿನ್ನಳು ಕೇಳಲಂಜುವೆ ತಾಳಲಾರದ ಮೂಲಕ ತನಗಳ. ರಕ್ತಕೇಶಿ, ವನವಿಹಾರಕ್ಕೆಂದು ಕಾಡಿನತ್ತ ಬಂದೆ. ಆಗ ಒಂದು ಸುಂದರವಾದ ತರುಣಿಯನ್ನು ಕಂಡು ಅವಳಲ್ಲಿ ಮೋಹಿತನಾಗಿದ್ದೇನೆ. ಆದರೆ ಅವಳು ಯಾರು, ಎಲ್ಲಿಯವಳು ಎಂಬ ಒಂದು ವಿಷಯವನ್ನು ತಿಳಿಯಲಾಗಲಿಲ್ಲ. ರಕ್ತಕೇಶಿ, ನನಗೆ ಅವಳ ಎಲ್ಲ ವಿಚಾರವನ್ನು ತಿಳಿಸು. ಅವಳು ಯಾರು, ಎಲ್ಲಿಯವಳು, ಅವಳ ತಂದೆ ತಾಯಿಗಳಾರು ಎಂಬೆಲ್ಲ ವಿಷಯವನ್ನು ಕೂಡಲೇ ಹೇಳು. ತಿಳಿದಳ ರಕ್ತಾಕ್ಷಿವರ ಮಹೋದರನ ಸುದ್ದಿ, ತಿಳಿದಳ ರಕ್ತಾಕ್ಷಿವರ ಮಹೋದರನ ಸುದ್ದಿ, ತರುಣಿ ಚಿತ್ರಾಕ್ಷಿ ಎಂಬುದನು ತರುಣಿ ಚಿತ್ರಾಕ್ಷಿ. ತಿಳಿದಳ ರಕ್ತಾಕ್ಷಿವರ ಮಹೋದರನ ಸುದ್ದಿ, ತರುಣಿ ಚಿತ್ರಾಕ್ಷಿ ಎಂಬುದನು. ಮಾತ್ರಾಧಿಪ, ಗಂಧರ್ವ ಲೋಕದ ಅಧಿಕಾರಿಯಾದ ಮಹೋದರನ ಮಗಳು ಚಿತ್ರಾಕ್ಷಿ ಎಂಬುವವಳು. ಅವಳನ್ನು ಒಲಿಸಿಕೊಳ್ಳುವುದು ಸುಲಭದ ವಿಷಯವಲ್ಲ. ಮರೆತು ಬಿಡುವುದೇ ಲೇಸು. ರಕ್ತಕೇಶಿ, ಏನೇ ತೊಂದರೆ ಬರಲಿ, ಎಷ್ಟೇ ಕಷ್ಟವಾದರೂ ಸರಿ, ಚಿತ್ರಾಕ್ಷಿ ನನಗೆ ಬೇಕು. ಅವಳನ್ನು ಕರೆತರುವ ಹೊಣೆ ನಿನ್ನದು. ಇಲ್ಲವಾದರೆ ನಿನ್ನ ತಲೆಯನ್ನು ಕಡಿದು ಬಿಡುತ್ತೇನೆ. ಹಾಗೇ ಆಗಲಿ ಪ್ರಭು.
ಯಾಕೆ ಬರುತ್ತಿರುವುದೋ ದುರುಳೆಗತ್ತಿರಗೆ ಬರುತ್ತಿರುವುದು ಕಂಡು ಚಿತ್ರಾಕ್ಷಿ ಸಖಿಯರೊಳಿಂದಗಳು ಬಾರಿತ ಸಖಿಯೇ ಬೇಡು ಗೆಳತಿ ಉಪ್ಪರಿಗೆಯನ್ನೇರಿ ರಾಜಬೀದಿಯತ್ತ ನೋಡುವಾಗ ಒಂದು ವೃದ್ಧ ನಾರಿಯು ಈ ಕಡೆ ಬರುತ್ತಿದ್ದಾಳೆ. ಅವಳನ್ನು ನೋಡಿದರೆ ಅವಳು ಇಲ್ಲಿಯವಳಲ್ಲ ಎಂಬುದು ಸ್ಪಷ್ಟ. ಹೌದು, ಬಾಯಲ್ಲಿ ಒಂದು ಹಲ್ಲಿಲ್ಲ. ಹೌದಾ? ಚರ್ಮ ಎಳೆದರೆ ಮಾರುದ್ದ ಬರುವಂತಿದೆ. ಕಣ್ಣು ಸರಿಯಾಗಿ ಗೋಚರಿಸುವಂತಿಲ್ಲ. ಬೆನ್ನು ಬಾಗಿದೆ. ಗೆಳತಿ, ಅವಳನ್ನು ಕುರಿತು ಕುತೂಹಲ ಹೆಚ್ಚಾಗಿದೆ. ಹೋಗಿ ಅವಳನ್ನು ಈ ಕಡೆ ಕರಿತನ್ನಿ. ಅಜ್ಜಿ, ಈ ಕಡೆ ಬನ್ನಿ. ಹೀಗೆ ಬನ್ನಿ. ನಿನ್ನ ಹೆಸರೇನು? ನನ್ನ ಹೆಸರು ಜಲ್ಲಜ. ನನ್ನ ಹೆಸರು ವನಜ. ಮದುವೆ ಆಗಿದೆಯ ಮಗ? ಇನ್ನೇ ಮದುವೆ ಆಗಿಲ್ಲ ಅಜ್ಜಿ. ಹಾಗಾದ್ರೆ ಮಕ್ಕಳಷ್ಟ? ಅಜ್ಜಿ ಹೋಗಿ ಅಜ್ಜಿ, ಮದುವೆ ಆಗದೆ ಮಕ್ಕಳಾಗ್ತಾರ? ಮಕ್ಕಳಾಗ್ಲಿಕ್ಕೆ ಮದುವೆ ಆಗಬೇಕಂತಲ್ವೇ? ಅದಲ್ಲದ ಅವರು ಕೊಡುವುದು. ಓಹೋ ಅಜ್ಜಿ, ಬಡದೆ ನಿಮ್ಮನ್ನು ಕರೆಯುತ್ತಲೂ ಹೇಳಿದ್ದಾಳೆ. ಈ ಕಡೆ ಬನ್ನಿ, ಈಗ ಬನ್ನಿ, ಈಗ ಬನ್ನಿ, ಈಗ ಬನ್ನಿ. ಅಜ್ಜಿ, ಇದು ಗಂಧರ್ವ ಲೋಕ. ಓಹೋ, ಇಲ್ಲಿಯ ಅಧಿಕಾರಿ ನಮ್ಮ ತಂದೆ ಮಹೋದರ. ಓಹೋ, ಭಾಗವತರ ಮಗಳೇ ನೀನು? ಎಷ್ಟು ಎತ್ತರ ಬೆಳೆದಿದ್ದೀಯಾ? ಅಲ್ಲ ಅಜ್ಜಿ, ಗಂಧರ್ವ ಲೋಕದ ಅಧಿಕಾರಿ ಮಹೋದರಾಖ್ಯನ ಮಗಳು ಚಿತ್ರಾಕ್ಷಿ. ಓಹೋ, ದೊಡ್ಡ ಹೊಟ್ಟೆವನ. ಸರಿ ಅಜ್ಜಿ, ನಿನ್ನಲ್ಲಿ ಒಂದು ಮಾತು ಹೇಳಿ. ಬಸವಳಿದು ಬಲುರತೆ ನೀ ಯಾರು?
ಬಸವಳಿದ ಬರುವುದೇ ನೀನಾದು ಅಸುರೆಯೋ ನೀ ಅಸುರೆಯೋ ಉರಗರ ಶಶಿಮುಖಿಯೋ ಉರಗರ ಶಶಿಮುಖಿಯೋ ಬಂದಿರ್ಪ ಕಾರ್ಯಗಳೇನೋ ಬಂದಿರ್ಪ ಕಾರ್ಯಗಳ ಬೇಳು ಬೇಳನನು ಅಜ್ಜಿ ಹಾ ಬಸವಳಿದು ಬೆಂಡಾಗಿದ್ದೀಯ ಹಾ ನಿನ್ನನ್ನು ನೋಡಿದರೆ ಹಾ. ಅಯ್ಯೋ ಎನಿಸುತ್ತಿದೆ. ಹಾ ಅಜ್ಜಿ ಹಾ ನೀನು ಅಸುರೆಯೋ? ರಕ್ಕಸಿ 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 ನಾನಲ್ಲಪ್ಪ ರಕ್ಕಸಿ. ಹಾಗಾದರೆ ನೀನು ರಕ್ಕಸಿ ಅಲ್ಲ. ಅಲ್ಲ. ಅಜ್ಜಿ ಹಾ ನೀನು ಉರಗ ಕನ್ನಿಕೆಯೋ? ಹಾವ ಹಾವು 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 ಎಲ್ಲಿ ಬಂದ ಹಾವು? ಎಲ್ಲಿ ಹಾವು ಎಲ್ಲಿ? ಹಾಗಲ್ಲ ಅಜ್ಜಿ, ಹಾ ನೀನು ನಾಗಲೋಕದವಳು ಅಂತ. ಸೊಂಟದಿಂದ ಮೇಲೆ ಮನುಷ್ಯರಂತೆ, ಹೌದು. ಕೆಳಭಾಗ ಹಾವಿನಂತೆ. ಹಾ. ನಾನು ಹಾಗಲ್ಲಪ್ಪ. ಸರಿ ಅಜ್ಜಿ, ಹಾ ವಸುಮತಿಯ ಮಾನವರು ಇಲ್ಲಿಗೆ ಮಿಸುಕಲರಿಯರು. ಸುಮ್ನಿರೆ. ಹಾ? ನಿಮ್ಗೆ ಗೊತ್ತಿಲ್ಲ? ಏನು? ಬಾಸುಮತಿಯ ಮಾನವರೇ ಮಿಸುಕಾಲ್ ಅರಿವರು. ಅವರಿಗೆ ಗೊತ್ತಾಗುದು, ನಿಮ್ಗೆ ಗೊತ್ತಿಲ್ಲ. ಹಾಗಲ್ಲ ಅಜ್ಜಿ, ಹಾ. ಮನುಷ್ಯರು ಸಶರೀರಿಗಳಾಗಿ ಹಾ ನಮ್ಮ ಲೋಕವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಓಹೋ ಹಾಗಾದರೆ ನೀನ್ಯಾರು? ಹಾ ಹಾ ಇಲ್ಲಿಗೆ ಯಾಕೆ ಬಂದಿ? ಹಾ ಹಾ ನಿನ್ನ ವಿಚಾರವನ್ನು ತಿಳಿಸುತ್ತೀಯಾ ನಮಗೆ? ನನ್ನ ವಿಚಾರ ಹಾ. ಹೇಳ್ತೇನೆ ಹೇಳ್ತೇನೆ. ಆಗಲಿ ಆಗಲಿ. ಹಿಡ್ಕೊ ಹಿಡ್ಕೊ. ಅಜ್ಜಿ ಅಜ್ಜಿ ವಾರಿ ಅಷ್ಟು ಮಾಡಿ ಬೇಡ. ವಾರಿ ಜಾಂಬಕೆ ಲಾಲ ಸಾರಸೋ ಮುದುಕಿ ಅಂದ್ರಲ್ಲ. ಸಾರಸಮುಖಿ ಓಹೋ ಸಾರಸಮುಖಿ ಆಲಿತು ದಿತ್ತಂದ ತಗಿಡತಿ ತದಗಡಗಡಗಡತಿ ತದಗಡಗಡಗಡತಿ ನೀರನವ रतिया कारे रतिया कारे रतिया कारे तरुव विचारे निನ್ನನು ಸೇರಿದೆನು ಕಾರುಣ್ಯವೆಂಬಳು ತೋರಿ ಪೊರೆ
ದಿಂದತ್ತ ದೇಗಡದನ್ನ ದಿತ್ತೋಂತ ದಿಂದತ್ತ ದಿತ್ತೋಂತ ತತ್ತೋಂತ ದಿತ್ತೋಂತ ದಿಂದತ್ತ ದಿತ್ತೋಂತ ತತ್ತೋಂತ ದಿತ್ತೋಂತ ದಿಂದತ್ತ ತೈತತೋಂ 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 ದಿಂದತ್ತ ತೈತತೋಂ 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 ದಿಂದತ್ತ ತೋಂ 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 ದಿಂದತ್ತ ತೋಂ 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 ದಿಂದತ್ತ ತೋಂ 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 ದಿಂದತ್ತ ತೋಂ 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 ದಿಂದತ್ತ ದಿಂದತ್ತ ಧಿನ್ನಾಗದಿ 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 ದಿದ್ದಿ 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 ವಾರಿ ಜಂಬಕಿಲಾಲಿದು ಪ್ರೀತಿಯ ಹಿರಿದು ಮರದ ಮಣಿ ಬಾಲಿದು ಬೇಡ ಮಗ ಬೇಡ ಮಗ ಬೇಡ. ಕಂಡಲೆಲ್ಲ ಗಾಳಿ ಹೋಗುತ್ತಿರುವಾಗ ಮತ್ತೆ ಗಾಳಿ ಹಾಕ್ಬಾರ್ದು ಮಗ. ವಾರಿ ಜಂಬಕಿಲಾಲಿದು ಮಗ ಭೂಲೋಕದಲ್ಲಿ ನಾನೊಬ್ಬಳು ನಾಟ್ಯಗಾರ್ತಿಯಾಗಿದ್ದೆ. ಅಜ್ಜಿ ಹಾ ನೀನು ನಾಟ್ಯಗಾರ್ತಿಯಾ? ಹೌದೇ. ಓಹೋ ನನಗೆ ಅಪ್ಪ ಅಮ್ಮ ಯಾರಂತನೇ ಗೊತ್ತಿಲ್ಲ. ಪಾಪ. ನಾನು ಚಿಕ್ಕವಳಿರುವಾಗಲೇ ಹಾ ತೀರಿಕೊಂಡರಂತೆ. ಓಹೋ ಹಾಗಾಗಿ ಊರವರೇ ನನ್ನನ್ನು ಸಾಗಿಸಲಹಿದರು. ಒಳ್ಳೇದಾಯ್ತು. ನನ್ನ ನಾಟ್ಯವನ್ನು ನೋಡಲು ಹಾ. ಒಂದು ಜನ ಆಗ್ತಿದ್ರು. ಒಂದು ಜನನ ಅಜ್ಜಿ? ಅಷ್ಟಿಷ್ಟಲ್ವೇ, 1000 ಮೇಲೊಂದೇ. ಓ ಹೊಸ ಹೊಸ ನಾಟ್ಯವನ್ನು ಮಾಡ್ತಿದ್ದೆ. ಯಾವ್ದಜ್ಜಿ? ಹರಿವಾಣ ನರ್ತನ, ಹಾ ಕೊಡಪಾನ ನರ್ತನ, ಓಹೋ ಹಂಡೆ ನರ್ತನವೆಲ್ಲ ಮಾಡ್ತಿದ್ದೆ. ಹೌದಾ? ಹೌದು. ಹಾ ನನ್ನ ನಾಟ್ಯವನ್ನು ಮೆಚ್ಚಿದ ಒಬ್ಬ ಹಾ. ನನ್ನನ್ನೇ ಮದುವೆ ಆದ. ಒಳ್ಳೇದಾಯ್ತು. ಅವರು ಎಷ್ಟು ಒಳ್ಳೆಯವರು, ಎಷ್ಟು ಒಳ್ಳೆಯವರು. ಹಾ ಒಂದು ಚಟು ಇಲ್ವೇ. ನಿಜವಾಗ್ಲು? ಹಾ. ಹಾ ಹಾಗಾಗಿ ಈರುಳ್ಳಿ ತಿಂದು ಬರ್ತಿದ್ದ. ಈರುಳ್ಳಿನ? ಅಷ್ಟೇ. ಯಾಕೆ ಅಜ್ಜಿ? ಮತ್ತೆ ಯಾವ ಚಟು ಇಲ್ಲ. ಹಾಗಾದ್ರೆ ಹಾ ಸ್ವಲ್ಪ ಕುಡಿತಿದ್ನೆ. ಓ ಅಷ್ಟೇ. ಅಷ್ಟೇ ಅಷ್ಟೇ. ಮತ್ತೆ ಯಾವ ಚಟು ಇಲ್ಲ. ಸರಿ. ಒಮ್ಮೊಮ್ಮೆ ಬಾಗಲ್ ಸಂದಿಮೆ ಹೋಗೇ ಬಿಡ್ತಿದ್ನೆ. ಹೌದಾ? ಹೌದು. ಬೇರೆಯಾ? ಅಷ್ಟೇ. ಹಾ ಅಷ್ಟೇ. ಮತ್ತೆ ಯಾವ ಚಟು ಇಲ್ಲ. ಅಷ್ಟೇ, ಇನ್ನೇನಿಲ್ಲ. ವಾರದಲ್ಲಿ 1-2 ದಿನ ಹಾ. ಅಕ್ಕಪಕ್ಕ ಮನೆಯಿಂದ ಪೆಟ್ಟು ತಿಂತು ಬರ್ತಿದ್ದ. ಹಾ ಅಷ್ಟೇ. ಅಷ್ಟೇ ಅಷ್ಟೇ. ಮತ್ತೆ ಯಾವ ಚಟು ಇಲ್ಲ. ಸರಿ ಹೋಯ್ತು. ಹೀಗಿರುವ ನಮ್ಮ ಸಂಸಾರದಲ್ಲಿ ಹಾ ನನಗೂ ಒಂದು ಗಂಡು ಮಗು ಆಯ್ತು. ಒಳ್ಳೇದಾಯ್ತು. ನನ್ನ ಗಂಡ ಕುಡಿಲಿಕ್ಕೆ ಹೋದುವ. ಹಾ ಒಂದು ದಿನ ತಿರುಗಿ ಬರಲೇ ಇಲ್ಲ. ಓ ಇದ್ದ ಒಬ್ಬ ಮಗನ ಮುಖವನ್ನು ನೋಡಿ ಬದುಕುತ್ತಾ ಇದ್ದೆ. ಓ ಅವನು ಒಂದು ದಿನ ಚಾಪೆ ಎಂದು ಕೆಳಗೆ ಬಿದ್ದು ಸತ್ತು ಹೋದ್ನೆ. ಅಜ್ಜಿ, ಚಾಪೆಯಿಂದ ಕೆಳಗೆ ಬಿದ್ದು ಯಾರಾದ್ರೂ ಸಾಯ್ತಾರಾ? ಮಗ, ಹಾ ಚಾಪೆ ಇದ್ದದ್ದು ಅಟ್ಟದ ಮೇಲಾಗಿದ್ದೆ. ಓ ಹಾಗೆ. ಸರಿ ಸರಿ. ಮಗ ಹಾ ಇದ್ದ ಒಬ್ಬ ಮಗನೇನು ಕಳೆದುಕೊಂಡು ಜೀವನದಲ್ಲಿ ಹಾ ಬೇಜಾರಾಗಿ ತೀರ್ಥಯಾತ್ರೆಯನ್ನು ಮಾಡುತ್ತಾ ಬಂದ. ಹಾ ಕಾಶಿಗೆ ಹೋಗಿ ಹಾ ಗಂಗೆಯಲ್ಲಿ ಸ್ನಾನ ಮಾಡಿ ವಿಶ್ವನಾಥನ ಎದುರು ಕೈ ಮುಗಿತ್ತು. ಹಾ ಕಣ್ಣು ಮುಚ್ಚಿದೆ. ಒಂದು
ಬೆಳಕು ಕಂಡೆಂತಾಯ್ತು. ಕಣ್ಣು ಬಿಟ್ಟು ನೋಡಿದರೆ ಹಾ ನಾನಿಲ್ಲಿದ್ದೆ. ಹಾ ಮಗ, ಓ ಯಾರು ನಾತಳು ನಾನು. ಹಾ ನನಗೆ ಆಶ್ರಯ ಕೊಡುತ್ತೀಯ ಮಗ? ಅಜ್ಜಿ ಹಾ, ಒಯ್ದೆ ನಿನ್ನ ಮನದ ಬರೆಯ ರತನಾರಿಯೇ. ಒಯ್ದೆ ನಿನ್ನ ಮನದ ಬರೆಯ ರತನಾರಿಯೇ. ಎದೆ ವೃತ್ತನಾರಿಯೇ. ನಿನ್ನ ಪರವೇ ಪ್ರೀತಿಯಿಂದ ನಾದ ರತನಾರಿಯೇ. ಪರವೇ ಪ್ರೀತಿಯಿಂದ ನಾನು ರತನಾರಿಯೇ. ಅಜ್ಜಿ ಹಾ, ನಿನಗೆ ಆಶ್ರಯ ಇಲ್ಲ ಎಂಬ ಚಿಂತೆಯೇ? ಹೌದು ಮಗ. ಚಿಂತಿಸಬೇಡ ಅಜ್ಜಿ, ಹಾ, ನಿನ್ನನ್ನು ನಾನು ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ. ಸರಿ, ಸರಿ. ಇವರೆಲ್ಲರೊಟ್ಟಿಗೆ ಹಾ. ನೀನು ಇಲ್ಲಿಯೇ ಸಂತೋಷದಿಂದಿರು. ಒಳ್ಳೇದಾಯ್ತು. ಅಜ್ಜಿ ಹಾ, ಊಟ ಇಲ್ಲದೆ ಎಷ್ಟು ದಿನ ಆಯ್ತೋ ಏನೋ. ಬಹಳ ದಿನ ಆಯ್ತು ಮಗ. ಹೌದಲ್ಲ ಅಜ್ಜಿ? ಹಾ. ಎಲ್ರು ಸೇರಿ ಊಟಕ್ಕೆ ಹೋಗೋಣ. ಊಟ ಬನ್ನಿ ಊಟ ಮಾಡೋಣ. ಬನ್ನಿ ಬನ್ನಿ ಹೋಗೋಣ. ಬನ್ನಿ ಬನ್ನಿ. ಅಜ್ಜಿ, ಅಜ್ಜಿ, ಮಗ, ಹಾ, ಏನಿವತ್ತು ವಿಶೇಷ? ಏನು? ಎಂತ ಊಟ, ಎಂತ ಊಟ! ನನ್ನ ಜೀವನದಲ್ಲಿ ಇಂಥ ಊಟ ಮಾಡಿರ್ಲೇ ಅಲ್ಲ. ಹೊಟ್ಟೆ ತುಂಬಿತಲ್ಲ? ಹಾ, ಹಾ. ಎಂತ ಸಾರು, ಎಂತ ಪರಿಮಳ! ಛೀ ಅಜ್ಜಿ, ಹಾ, ಏನಿದು? ನೀನು ಎಡಗೈಯಲ್ಲಿ ಊಟ ಮಾಡುದಾ? ಹಾಗಲ್ಲವ ಮಗ. ಮತ್ತೆ ಊಟ ಮಾಡಿ ಕೈ ತೊಳೆದೇನೋ ಇಲ್ವೋ, ಹೌದು, ಬಲಗೈಯಲ್ಲಿ ಇರುವ ಪರಿಮಳವನ್ನ ಎಡಗೈಗೆ ಬಂತು. ಈ ಲೆಕ್ಕಾಚಾರ. ಹಾ. ಈ ಎಡಗೈಗೆ ಪರಿಮಳವನ್ನು ಗ್ರಹಿಸುವ ಶಕ್ತಿ ಹೆಚ್ಚು ಮಗ. ಸರಿ ಸರಿ. ಅದಿರ್ಲಿ, ಹಾ. ಎಂತ ಉಪ್ಪಿನಕಾಯೆ ಹಾ. ಹರಿದು ಬರ್ತಿದ್ದು. ಅಜ್ಜಿ ಹಾ. ಹುಳವಾ? ಬಾಯಲ್ಲಿ ನೀರು, ಹಾ ಸರಿ. ಹೊಟ್ಟೆ ತುಂಬಿ ಹೋಯ್ತು. ಓ, ಅಜ್ಜಿ ಹಾ, ಊಟ ಅಂತೂ ಆಯ್ತು. ಆಯ್ತು. ಈಗ ಸ್ವಲ್ಪ ಮಲಗಿ ನಿದ್ರೆ ಮಾಡೋಣವಾ? ಕೂಡದು ಕೂಡದು ಕೂಡದು. ಯಾಕೆ ಅಜ್ಜಿ? ಹಿರಿಯರು ಹೇಳಿದ ಮಾತಿಯನ್ನು ಕೇಳಿಲ್ವೇ ನೀನು? ಏನದು? ಉಂಡು ನೂರೆಡಿ ನಡೆದು ಹಾ. ಕೆಂಡದಲ್ಲಿ ಕೈ ಕಾಸಿ ಗಂಡು ಮೇಲಾಗಿ ಮಲಗಿದರೆ ವೈದ್ಯರ ಗಂಡ ತಾನಕು. ಛೀ ಅಜ್ಜಿ, ಏನು ಮಾತಾಡುದು ನೀನು? ನಾಚಿಗೆ ಆಗ್ತದೆ ನನಗೆ. ಎಂತ ನಾಚಿಕೆ! ಗಂಡು ಮೇಲಾಗಿ ಎಂದರೆ ಬಲಭುಜ ಮೇಲಾಗಿ ಮಲಗಿದರೆ ಯಾವ ರೋಗವೂ ಬಾಧಿಸುವುದಿಲ್ಲ ಅಂತ ಅರ್ಥ. ಹಾಗೆಯಾ? ಹಾಗೆ. ಸರಿ ಅಜ್ಜಿ. ಹಾ, ಏನು ಮಗ? ಅಜ್ಜಿ ಹಾ, ಮಲಗಿದ್ರೆ ಹಾ, ನಿದ್ದೆ ಬರುದಿಲ್ಲ ಅಜ್ಜಿ. ಹಾ, ಹಾ, ನಿದ್ದೆ ಬಂದ್ರೆ ಹಾ. ಕನ್ಸು ಬರ್ತದೆ. ಗೊತ್ತಾಯ್ತು ಮಗ. ಕನಸಿನಲ್ಲಿ ರಾಜಕುಮಾರ ಬಂದಂಗೆ ಕಾಣ್ತಿದ್ದ. ಹೌದು ಅಜ್ಜಿ, ಒಬ್ಬ ರಾಜಕುಮಾರ ಬಂದಾಗೆ ಕಾಣ್ತಿದೆ. ಬೇಡು ಮಗ, ಹಾ? ನಿನಗೆ ಒಬ್ಬನೇ ಬಂದಂಗೆ ಕಾಣುವುದು. ಹೌದು. ನನಗೆ ಹಾಗಲ್ಲವಾಗಿತ್ತು. 7-8 ಜನ ಬಂದಂಗೆ ಕಾಣ್ತಿದ್ದು. ಹೌದಾ ಅಜ್ಜಿ? ಹೌದು ಮಗ. ಹಾ, ಹಾ. ಬಿಡು, ಹಾ. ನಿದ್ದೆ ಬರ್ಲಿಕ್ಕೆ ಕಥೆಯನ್ನು ಹೇಳ್ತೇನೆ ಬಾ. ಒಳ್ಳೆ ಕತೆ ಹೇಳ್ತೀಯಲ್ಲ? ಹಾ, ಹೇಳ್ತೇನೆ. ಚೆನ್ನಾಗಿ ಹಾ. ಹೇಳ್ಬೇಕು. ನಿದ್ದೆ ಬರೋಣ. ಭೂಲೋಕದಲ್ಲಿ ಮಾದ್ರಾಪುರ ಎಂಬುದೊಂದು ಇತ್ತು. ಹಾಗಲ್ಲವೇ? ಮತ್ತೆ ವಾಕ್ಯದ ತುದಿಯಲ್ಲಿ ಹೂವನ್ನು ಬೇಕು. ಭೂಲೋಕದಲ್ಲಿ ಮಾದ್ರಾಪುರ ಎಂಬುದೊಂದು ಇತ್ತು. ವಾಕ್ಯದ ತುದಿಯಲ್ಲಿ ಒಂದು ಹೂ. ಹಾಗಲ್ಲವೇ ಮಾರಾಯ್ತಿ? ಅಜ್ಜಿ ನಾನು ಎಲ್ಲಿ ನಿಲ್ಲಿಸಿದ್ದೇನೋ ಅಲ್ಲಿ ಹೂವನ್ನು ಬೇಕು. ಸರಿ ಹೇಳ್ತೀನಿ. ಭೂಲೋಕದಲ್ಲಿ ಮಾದ್ರಾಪುರ ಎಂಬುದೊಂದು ಇತ್ತು. ಹಾ. ಅಲ್ಲಿಗೆ ಚಂದ್ರಸೇನ ಜಯಸೇನ ಎಂಬುವವರು ಅಧಿಕಾರಿಯಾಗಿದ್ದರು. ಸೇಡನ್ನು ತೀರಿಸಿಕೊಳ್ಳಲು ಹಾ. ಶೋಣಿತದ ಅಧಿಕಾರಿ ರಕ್ತಜಂಗ ಹಾ. ಎಂಬುವ ದಾಳಿ ಮಾಡಿ ಹಾ. ಚಂದ್ರಸೇನ ಜಯಸೇನನ್ನು ಕೊಂದ. ಹಾ. ಅವರು ಸತ್ತ ವಾರ್ತೆಯನ್ನು ಕೇಳಿ ಚಂದ್ರಸೇನನ ಮಡದಿ ಸತ್ಯಶೀಲೆ ಹಾ. ಸಾಯಲು ಹೊರಟಾಗ ಹಾ.
ಬೇವರ್ಸಿನಾರ್ದರು ತಡೆದರು. ಏನ್ ಹೇಳಿದ ಅಜ್ಜಿ ನೀನು? ದೇವ ಋಷಿ ನಾರದರು. ಅವನೇ ಕಾಶಿಗೆ ಹೋಗಿ ಗಂಗೆಯನ್ನು ಒಲಿಸಿಕೊಳ್ಳೋ ಎಂದು ಹೇಳಿದ. ಕಾಶಿಗೆ ಹೋದ ಸತ್ಯಶೀಲೆ ಗಂಗೆಯನ್ನು ಒಲಿಸಿ ತನ್ನ ಕಷ್ಟವನ್ನು ಹೇಳಿಕೊಂಡಾಗ ತನ್ನ ಸವತಿಯ ಸುತನಾದ ವ್ಯಾಸವನ್ನು ಅಲ್ಲಿಗೆ ಕರೆಸಿಕೊಂಡಳು. ವೇದವ್ಯಾಸ ಬರುವಾಗ ಉಗ್ರ ಪಿಂಡವನ್ನು ಹಿಡಿದೇ ಬಂದಿದ್ದ. ಆ ಪಿಂಡವನ್ನು ನವಮಾಸ ನವದಿನ ನವಗಳಿಗೆ ಪಾಲಿಸಿದರೆ ಮಗು ಒಂದು ಹುಟ್ಟಿ ಬರ್ತಾನೆ ಎಂದು ಹೇಳಿದ. ಆ ಮಗುವೇ ಪಿಂಡದೊಳುದಿಪಾತ ಮೇಳದಿ ಜಂಡ ಬಡಿಬರಾತ ಎಂದು ಹೇಳಿದ. ಏನ್ ಹೇಳಿದ್ದು? ಪಿಂಡದೊಳುದಿಪಾತ ಧನುಜನ ಮಂಡೆ ಬಡಿವನಾದ ಎಂದು ಹೇಳಿದ. ನವಮಾಸ ಕಳೆಯುವ ಪೂರ್ವದಲ್ಲೇ ರಕ್ಕಸ ಬಂದು ಪೀಡಿಸಿದರೆ ವೇದವ್ಯಾಸ ಎಂದು ಧ್ಯಾನಿಸಿ ಭೂಮಿಗೆ ಒಗೆದರೆ ಬಾಲಕ ಒಂದು ಹುಟ್ಟಿ ಬರ್ತಾನೆ ಎಂದು ಹೇಳಿದ. ಆ ಬಾಲಕನೇ ರಕ್ಕಸನನ್ನು ಕೊಂದು ಮದ್ರಾಪುರವನ್ನು ಆಳುತ್ತಿದ್ದಾನೆ. ಅವನ ಹೆಸರೇ ರುದ್ರಕೋಪ. ಚಿತ್ರಾಕ್ಷಿ 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 ನಿದ್ರೆಗೆ ಜಾರಿದ್ದಾಳೆ. ಮಾಯಕದಿಂದ ಮಾದ್ರಾಪುರಕ್ಕೆ ಕರೆದೊಯ್ಯುತ್ತೇನೆ. ಮಾಯಕದಿಂದ ಮಾದ್ರಾಪುರಕ್ಕೆ ತಂದಿದ್ದೇನೆ. ಇವನೆಲ್ಲಿ ಹೋದ? ರುದ್ರಕೂಪ ರುದ್ರಕೂಪ. ಯಾರಜ್ಜಿ ನೀನು? ನಿನ್ನನ್ಯಾರು ಇಲ್ಲಿಗೆ ಬಿಟ್ಟವರು? ನನ್ನ ಪರಿಚಯ ಆಗ್ಲಿಲ್ಲವೇ ನಿನಗೆ? ಇಲ್ಲ. ನಾನು ರಕ್ತಕೇಶಿ. ಓಹೋ, ರಕ್ತಕೇಶಿಯೋ? ಏನೇ ಇದು ನಿನ್ನ ಅವಸ್ಥೆ? ನಾನು ಹೇಳಿದ ಕೆಲಸ ಮಾಡಿದೆಯೋ ಇಲ್ವೋ? ಚಿತ್ರಾಕ್ಷಿಯನ್ನು ಕರೆತಂದೆಯೋ ಇಲ್ವೋ? ಇಲ್ಲವಾದರೆ ನಿನ್ನ ತಲೆಯನ್ನು ಕಡಿದು ಬಿಡುತ್ತೇನೆ. ಅವಸರಕ್ಕೆ ಹುಟ್ಟಿದವ ಹೌದು ನೀನು. ಏನ್ ಅವಸರವೋ ನಿನಗೆ? ಈ ವೇಷದಿಂದಲೇ ಗಂಧರ್ವ ಲೋಕಕ್ಕೆ ಹೋದೆ. ಮಂಚ ಸಮೇತ ಅವಳನ್ನು ಕರೆತಂದು ಆ ಕಡೆಗೆ ಇರಿಸಿದ್ದೇನೆ. ಎಲ್ಲಿದ್ದಾಳೆ? ನಾನು ಮಾಡಬೇಡುವೋ? ಹೆಣ್ಣು ಮಕ್ಕಳು ಮಲಗಿದಾಗ ಹಾಗೆಲ್ಲ ಹೋಗಿ ನೋಡಬಾರ್ದು. ಬಟ್ಟೆ ಎಲ್ಲ ಅಸ್ತವ್ಯಸ್ತವಾಗಿರ್ತದೆ. ನಾನು ಹೋಗಿ ಸರಿ ಮಾಡಿ ಬರುತ್ತೇನೆ, ಆಮೇಲೆ ಹೋಗಬಹುದು. ಆಯ್ತು, ಹೋಗು. ರಕ್ತಕೇಶಿ, ನಿನ್ನ ಕೆಲಸ ಆಯ್ತಲ್ಲ, ನೀನಿನ್ನು ಹೋಗಬಹುದು. ನನಗೆ ಕಣ್ಣು ಕಾಣಲಿಲ್ಲವೋ? ರಕ್ತಕೇಶಿ, ಹೋಗು ನೀನು. ಬೇಕಾದರೂ ಕರೆಸಿಕೊಳ್ಳುತ್ತೇನೆ. ಹೊರಡು ಇಲ್ಲಿಂದ. ಸೇರಿ ಮಾರಾಯ, ಹೋಗುತ್ತೇನೆ. ಮಾಡಬೇಡ, ಬೇಕಂದ್ರೆ ಕರೆಸಿ. ನೋಡುತ್ತದೆ ಪ್ರೀತಿಯು ಭುವನೇಶ ನಿದ್ದೆಯಿಂದಿಪ್ಪ ಚಿತ್ರಾಕ್ಷಿಯ ದಿಬ್ಬಿದಲು ಪನ್ನೀರದು ಮುಗಿದು ನಿದ್ದೆಯಿಂದೆದ್ದು ಬಾಲೆಯು ವೃತ್ತೆಯನ್ನು ಕರೆಯುತ್ತ ಅಜ್ಜಿ, ಇದು ನನ್ನ ಅಂತಃಪುರ ಅಲ್ಲ. ಎಲ್ಲಿದ್ದೇನೆ ನಾನು? ಅಜ್ಜಿ, Gracias.